ಇಂದು ನಾವು ಮಾತನಾಡಲಿರುವುದು ಮಂಡಿ ನೋವಿನ ಬಗ್ಗೆ, ವಿಶೇಷವಾಗಿ 50 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಇದನ್ನು ಹೇಗೆ ನಿರ್ವಹಿಸಬಹುದು ಎಂಬುದರ ಬಗ್ಗೆ. ಮಂಡಿ ನೋವು ಸಾಮಾನ್ಯವಾಗಿ ವಯಸ್ಸಾದಂತೆ ಕಾಣಿಸಿಕೊಳ್ಳುವ ಸಮಸ್ಯೆಯಾಗಿದೆ, ಆದರೆ ಇಂದು ಇದು ಯುವಕರಲ್ಲಿಯೂ ಕಂಡುಬರುತ್ತಿದೆ. ಆದರೆ 50 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಇದು ಹೆಚ್ಚು ಸಾಮಾನ್ಯವಾಗಿದೆ, ವಿಶೇಷವಾಗಿ ಮಹಿಳೆಯರಲ್ಲಿ. ಇದು ಏಕೆ ಬರುತ್ತದೆ, ಏನು ಮಾಡಬಹುದು, ಇದನ್ನು ಹೇಗೆ ಕಡಿಮೆ ಮಾಡಬಹುದು ಎಂಬುದನ್ನು ನಾವು ವಿವರವಾಗಿ ನೋಡೋಣ. ಮೊದಲಿಗೆ ಮಂಡಿ ನೋವು ಎಂದರೇನು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. 50 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಮಂಡಿ ನೋವಿನ ಪ್ರಮುಖ ಕಾರಣವೆಂದರೆ ಆಸ್ಟಿಯೋಆರ್ಥರೈಟಿಸ್, ಅಂದರೆ ಮಂಡಿಯ ತೇಮಾನ. ಮಂಡಿಯ ಕೀಲಿನಲ್ಲಿರುವ ಕಾರ್ಟಿಲೇಜ್, ಅಂದರೆ ಮೂಳೆಗಳು ಒಂದಕ್ಕೊಂದು ಉಜ್ಜದೆ ಸರಾಗವಾಗಿ ಚಲಿಸಲು ಸಹಾಯ ಮಾಡುವ ಕುಷನ್ನಂತಿರುವ ಭಾಗ, ಇದು ತೇಯಲು ಪ್ರಾರಂಭವಾಗುತ್ತದೆ. ಇದು ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ, ಏಕೆಂದರೆ ದೇಹದ ತೂಕ ಹೆಚ್ಚಾಗುವುದು ಮತ್ತು ಹಾರ್ಮೋನ್ ಬದಲಾವಣೆಗಳು ಇದಕ್ಕೆ ಕಾರಣವಾಗಬಹುದು. ಉದಾಹರಣೆಗೆ 50 ಕಿಲೋ ತೂಕವಿರುವ ವ್ಯಕ್ತಿಯ ಮಂಡಿಯು ಸುಮಾರು 150 ಕಿಲೋ ತೂಕವನ್ನು ಭರಿಸಬೇಕಾಗುತ್ತದೆ. ಅಂದರೆ ನಮ್ಮ ದೇಹದ ತೂಕದ 3 ಪಟ್ಟು ತೂಕವನ್ನು ಮಂಡಿಯು ಸಹಿಸುತ್ತದೆ. ಆದ್ದರಿಂದ 1 ಕಿಲೋ ತೂಕ ಕಡಿಮೆ ಮಾಡಿದರೆ ಮಂಡಿಯ ಒತ್ತಡವು 3 ಕಿಲೋ ಕಡಿಮೆಯಾದಂತೆ. ಮಂಡಿ ನೋವಿಗೆ ಮತ್ತೊಂದು ಕಾರಣವೆಂದರೆ ದೇಹದ ಸ್ನಾಯುಗಳ ದೌರ್ಬಲ್ಯ. ಮಂಡಿಯ ಸುತ್ತಲಿನ ಸ್ನಾಯುಗಳು ಬಲವಾಗಿಲ್ಲದಿದ್ದರೆ ಕೀಲಿಗೆ ಹೆಚ್ಚಿನ ಒತ್ತಡ ಬರುತ್ತದೆ. ಜೊತೆಗೆ ಕೆಲವರಿಗೆ ಆಸ್ಟಿಯೋಪೊರೋಸಿಸ್, ಅಂದರೆ ಮೂಳೆಯ ಬಲಕ್ಷಯ, ಇದು ಮಂಡಿ ನೋವಿಗೆ ಕಾರಣವಾಗಬಹುದು. ಕೆಲವೊಮ್ಮೆ ಮಂಡಿಯ ಮುಂಭಾಗದಲ್ಲಿ ನೋವು ಕಾಣಿಸಿಕೊಳ್ಳಬಹುದು, ವಿಶೇಷವಾಗಿ ಬಗ್ಗಿದಾಗ, ಮೆಟ್ಟಿಲು ಹತ್ತಿದಾಗ ಅಥವಾ ಮಂಡಿಯನ್ನು ಮಡಚಿದಾಗ. ಇದನ್ನು ಆಂಟೀರಿಯರ್ ನೀ ಜಾಯಿಂಟ್ ಪೇನ್ ಎಂದು ಕರೆಯಲಾಗುತ್ತದೆ. ಇದು ಸಾಮಾನ್ಯವಾಗಿ ಮಂಡಿಯ ಚಿಪ್ಪಿನ ಹಿಂಭಾಗದ ಕಾರ್ಟಿಲೇಜ್ ತೇಮಾನದಿಂದ ಉಂಟಾಗುತ್ತದೆ. ಈಗ ಮಂಡಿ ನೋವನ್ನು ಹೇಗೆ ಕಡಿಮೆ ಮಾಡಬಹುದು? ಮೊದಲಿಗೆ ದೇಹದ ತೂಕವನ್ನು ನಿಯಂತ್ರಿಸಿ. ತೂಕ ಕಡಿಮೆಯಾದರೆ ಮಂಡಿಯ ಒತ್ತಡವು ಗಣನೀಯವಾಗಿ ಕಡಿಮೆಯಾಗುತ್ತದೆ. ಎರಡನೆಯದಾಗಿ ಸ್ನಾಯುಗಳನ್ನು ಬಲಪಡಿಸುವ ವ್ಯಾಯಾಮಗಳನ್ನು ಮಾಡಿ. ಮಂಡಿಯ ಸುತ್ತಲಿನ ಸ್ನಾಯುಗಳು ಬಲಗೊಂಡಾಗ ಕೀಲಿನ ಒತ್ತಡ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಸರಿಯಾದ ಆಹಾರ ಸೇವಿಸಿ. ಒಮೆಗಾ 3 ಕೊಬ್ಬಿನ ಆಮ್ಲಗಳಿರುವ ಆಹಾರಗಳು, ಉದಾಹರಣೆಗೆ ಸಾರ್ಡಿನ್, ಟ್ಯೂನಾ ಮೀನುಗಳು, ವಾಲ್ನಟ್, ಅವಕಾಡೋ, ಇವುಗಳನ್ನು ಸೇವಿಸಿ. ಇವುಗಳಲ್ಲಿ ಉರಿಯೂತ ವಿರೋಧಿ ಗುಣಗಳಿವೆ, ಇದು ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೊತೆಗೆ ಕ್ಯಾಲ್ಸಿಯಂ ಒಳಗೊಂಡ ಆಹಾರಗಳು, ಉದಾಹರಣೆಗೆ ಹಾಲು, ಮೊಸರು, ಸೊಪ್ಪಿನ ತರಕಾರಿಗಳು ಮೂಳೆಯ ಆರೋಗ್ಯಕ್ಕೆ ಒಳ್ಳೆಯದು. ಪ್ರೋಟೀನ್ ಒಳಗೊಂಡ ಆಹಾರಗಳು, ಉದಾಹರಣೆಗೆ ಕಡಲೆ, ಬೀಜಗಳು, ಮೊಳಕೆ ಕಾಳುಗಳು ಸ್ನಾಯುಗಳಿಗೆ ಬಲವನ್ನು ನೀಡುತ್ತವೆ. ಈಗ ಮನೆಯಲ್ಲಿ ಮಾಡಬಹುದಾದ ಕೆಲವು ಸರಳ ಪರಿಹಾರಗಳನ್ನು ನೋಡೋಣ. ಮೊದಲಿಗೆ ಸಾಸಿವೆ ಎಣ್ಣೆಯನ್ನು ಬಿಸಿ ಮಾಡಿ ನೋವಿರುವ ಭಾಗಕ್ಕೆ ಹಚ್ಚಿ ಮಸಾಜ್ ಮಾಡಿ. ಇದು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಎರಡನೆಯದಾಗಿ ಬಿಸಿ ಮತ್ತು ತಂಪು ಕಂಪ್ರೆಸ್ಗಳನ್ನು ಬದಲಾಯಿಸಿ ಮಾಡಿ. 1 ನಿಮಿಷ ಬಿಸಿ ನೀರಿನಿಂದ ಕಂಪ್ರೆಸ್ ಮಾಡಿ, ನಂತರ 1 ನಿಮಿಷ ತಣ್ಣನೆಯ ನೀರಿನಿಂದ. ಇದನ್ನು ಪರ್ಯಾಯವಾಗಿ ಮಾಡುವುದರಿಂದ ಊತ ಮತ್ತು ನೋವು ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಸ್ವಲ್ಪ ತಾಜಾ ಅರಿಶಿನವನ್ನು ಜಗಿಯಿರಿ. ಇದರಲ್ಲಿರುವ ಕರ್ಕ್ಯುಮಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈಗ ಮಂಡಿ ನೋವನ್ನು ಕಡಿಮೆ ಮಾಡಲು 3 ಸರಳ ವ್ಯಾಯಾಮಗಳನ್ನು ಪರಿಚಯಿಸೋಣ. ಮೊದಲನೆಯದು ಟರ್ಕಿ ರೋಲ್ ತೆಗೆದುಕೊಂಡು ಮಂಡಿಯ ಕೆಳಗೆ ಇರಿಸಿ. ಹಾಸಿಗೆಯ ಮೇಲೆ ನೇರವಾಗಿ ಮಲಗಿ ಮಂಡಿಯನ್ನು ಟರ್ಕಿಯ ಮೇಲೆ ಒತ್ತಿ 1 ನಿಮಿಷ ಹಿಡಿದಿಟ್ಟುಕೊಳ್ಳಿ. ಈ ಸಮಯದಲ್ಲಿ ಉಸಿರಾಟವನ್ನು ಸಾಮಾನ್ಯವಾಗಿ ಮುಂದುವರಿಸಿ. 1 ನಿಮಿಷದ ನಂತರ 30 ಸೆಕೆಂಡುಗಳ ಕಾಲ ವಿಶ್ರಾಂತಿ ಪಡೆಯಿರಿ. ಇದನ್ನು ದಿನಕ್ಕೆ 2 ಬಾರಿ ಮಾಡಿ. ಎರಡನೆಯದು ಹಾಸಿಗೆಯ ಮೇಲೆ ನೇರವಾಗಿ ಮಲಗಿ 2 ಕಾಲುಗಳನ್ನು ಮಡಚಿ ಬೆನ್ನನ್ನು ಸ್ವಲ್ಪ ಎತ್ತಿ 1 ನಿಮಿಷ ಹಿಡಿದಿಟ್ಟುಕೊಳ್ಳಿ. ಈ ಸಮಯದಲ್ಲಿ ಉಸಿರನ್ನು ಒಳಗೆ ಎಳೆದು ಬಿಡಿ. 30 ಸೆಕೆಂಡುಗಳ ವಿಶ್ರಾಂತಿಯ ನಂತರ ಇದನ್ನು ದಿನಕ್ಕೆ 5 ಬಾರಿ ಪುನರಾವರ್ತಿಸಿ. ಮೂರನೆಯದು ಕುರ್ಚಿಯಲ್ಲಿ ಕುಳಿತಂತೆ 10 ಸೆಕೆಂಡುಗಳ ಕಾಲ ನಿಂತು ನಂತರ ಎದ್ದು ನಿಲ್ಲಿ. ಇದನ್ನು 5 ಬಾರಿ ಪುನರಾವರ್ತಿಸಿ. ಈ ವ್ಯಾಯಾಮಗಳು ಸ್ನಾಯುಗಳನ್ನು ಬಲಪಡಿಸಿ ನೋವನ್ನು ಕಡಿಮೆ ಮಾಡುತ್ತವೆ. ಈ ವಿಡಿಯೋ ಶಿಕ್ಷಣದ ಉದ್ದೇಶಕ್ಕಾಗಿ ಮಾತ್ರ. ಯಾವುದೇ ಆರೋಗ್ಯ ಸಮಸ್ಯೆಯನ್ನು ಅನುಭವಿಸುತ್ತಿದ್ದರೆ ದಯವಿಟ್ಟು ಅರ್ಹ ವೈದ್ಯರನ್ನು ಸಂಪರ್ಕಿಸಿ. ನಿಮ್ಮ ಆರೋಗ್ಯವು ಬಹಳ ಮೌಲ್ಯಯುತವಾಗಿದೆ, ಯಾವಾಗಲೂ ಅದನ್ನು ಕಾಳಜಿ ವಹಿಸಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಆವರೆಗೆ ಆರೋಗ್ಯವಾಗಿರಿ.